ಯೇಸು ಕ್ರಿಸ್ತನ ರಕ್ತದಲ್ಲೇ ಶಕ್ತಿ ಇದೆ. ಯಾಕಂದ್ರೆ ಅದು ಅಮೂಲ್ಯವಾದ ರಕ್ತ, ಅದು ನಿರ್ದೋಷವಾದ ರಕ್ತ, ನಿಷ್ಕಳಂಕವಾದ ರಕ್ತ, ಅದು ಕ್ರಿಸ್ತನ ರಕ್ತ. ಆದ್ರಿಂದಲೇ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಮೊದಲ ಪೇತ್ರ ಮೊದಲ ಅಧ್ಯಾಯದ 18 ಮತ್ತು 19 ವಚನಗಳನ್ನು ಓದುವಾಗ, ಫಸ್ಟ್ ಪೀಟರ್ ಫಸ್ಟ್ ಚಾಪ್ಟರ್ 18 and 19, ಅಮೂಲ್ಯವಾದ ರಕ್ತದಿಂದ ಅಂದ್ರೆ ನಿರ್ದೋಷ ಮತ್ತು ನಿಷ್ಕಳಂಕವಾದ ಕುರಿಯ ಮರಿ ಹೋಲುವ ಕ್ರಿಸ್ತನ ರಕ್ತದಿಂದ ನೀವು ವಿಮೋಚಿಸಲ್ಪಟ್ಟಿದ್ದೀರಿ ಎಂಬುದನ್ನು ನೀವು ತಿಳಿದಿದ್ದೀರಲ್ಲವೇ? ಅಂದ್ರೆ ಯೇಸು ಪ್ರಭುವಿನ ರಕ್ತ ಎಷ್ಟು ಅಮೂಲ್ಯವಾಗಿದೆ ನೋಡಿ. ಆ ರಕ್ತವನ್ನು ಕೊಟ್ಟು ನಮ್ಮನ್ನು ಸಂಪಾದಿಸಿಕೊಂಡು, ಆದುದರಿಂದ ಪ್ರತಿದಿನವೂ ಕ್ರೈಸ್ತನು ಸಿಲುಬಿನ ರಕ್ತ ಅಥವಾ ಯೇಸು ಪ್ರಭು ಕಾರಿಸಿದ ರಕ್ತದಲ್ಲಿ ಶಕ್ತಿ ಇದೆ ಎಂದು ನಂಬಬೇಕು.